ಅಲ್ರಿ ನಮ್ಮ ನದಿ ಜೋಡಣೆ ಮೂಲಕ ನಮ್ಮ ಕರ್ನಾಟಕಕ್ಕೆ ಅದಕ್ಕೆ ಉತ್ತರ ಕೊಡತ್ತೀನಿ, ಅದನ್ನು ಉತ್ತರ ಕೊಡತ್ತೀನಿ. ನದಿ ಜೋಡಣೆ ಮೂಲಕ ನಮ್ಮ ಕರ್ನಾಟಕಕ್ಕೆ ಎಡಿಷ್ನಲ್ ಅಪ್ರಾಕ್ಸಿಮೇಟ್ಲಿ ಒಂದು 46 TMC ಎಡಿಷ್ನಲ್ ನೀರನ್ನು ನದಿ ಜೋಡಣೆ ಮೂಲಕ ಕರ್ನಾಟಕಕ್ಕೆ ಬರತೈತಿ. ಇವತ್ತು ಮಹದಾಯಿ ಯೋಜನೆ ಈ ಸ್ಕೀಮ್ ಏನೈತಲ್ಲ ಇದು ಇವತ್ತು ಕೋರ್ಟ್ದಲ್ಲಿ ಅದು ಯಾಕಂದರೆ ನನಗೆ ಗೊತ್ತಿದ್ದ ಮಟ್ಟಿಗೆ ಅದು ಕ್ಲಿಯರೆನ್ಸಿಗೆ ಒಂದು ಕೋರ್ಟ್ದಲ್ಲೇ ಐತಿ. ಹಾಗಾಗಿ ಅದು ಕೋರ್ಟ್ದಲ್ಲಿ ಅದು ಕ್ಲಿಯರೆನ್ಸ್ ಇದು ನಮ್ಮ ರಾಜ್ಯ ಸರ್ಕಾರ ಕರೆಕ್ಟಾಗಿ ಇದು ಮಾಡಿಬಿಟ್ರೆ ಅದು ಕಂಪ್ಲೀಟ್ ಆಗ್ತದೆ. ರಾಜ್ಯ ಸರ್ಕಾರದ ಜವಾಬ್ದಾರಿ ಕೂಡ ಐತಿ. ಕೇಂದ್ರ ಸರ್ಕಾರ ಏನೈತಿ ಅದು ತನ್ನ ಕೆಲಸ ಮಾಡ್ತೈತಿ. ರಾಜ್ಯ ಸರ್ಕಾರದ ಕೆಲಸ ಮಾಡಬೇಕಾಗ್ತೈತಿ. ಅಲ್ಲ, ಒಂದು ನಿಮಿಷ, ನಾನು ಎಲ್ಲರಿಗೂ ನಿಮಗೆ ವಿನಂತಿ ಅಂದ್ರೆ ಮಹದಾಯಿಗೆ ಲಾಸ್ಟ್ ಮಾತಾಡೋಣ. ಇವತ್ತು ಪತ್ರಿಕಾಯಿ ಎಲ್ಲದೂ ಇಂಪಾರ್ಟೆಂಟ್, ಬರೀ ಮಹದಾಯಿ ಒಂದು ಇಂಪಾರ್ಟೆಂಟ್ ಅಲ್ಲ, ಬೇರೆದು ಇಂಪಾರ್ಟೆಂಟ್. ಮಹದಾಯಿ ಲಾಸ್ಟ್ ಮಾತಾಡೋಣ. ಮಹದಾಯಿ ಬಗ್ಗೆ ನಿಮ್ಗೆ ಎಲ್ಲರಿಗೂ ಗೊತ್ತಿದ್ದ ವಿಷಯ ಐತಿ. ಮಹದಾಯಿಗೆ ಗಾಡಿ ಕಟ್ಟಿದವರು ಕಾಂಗ್ರೆಸ್ದವರು, ನಾವು ಕಟ್ಟಿದವರು ಅಲ್ಲ. ಅದಕ್ಕೈತಲ್ಲ ನಮ್ಮ ಸರ್ಕಾರ ಇದ್ದಾಗ ಅದಕ್ಕೆ ಫಾರೆಸ್ಟ್ ಕ್ಲಿಯರೆನ್ಸ್ ಕೊಟ್ಟು ಅದಕ್ಕೆ ದುಡ್ಡು ಕೊಟ್ಟು ನಮ್ಮ ಈಶ್ವರಪ್ಪನವರು ಅದಕ್ಕೆ ಫೌಂಡೇಶನ್ ಹಾಕಿದ್ರು ನಮ್ಮ ಸರ್ಕಾರ ಇದ್ದಾಗ. ಅದಾದಮೇಲೆ ಕೆಲಸ ಶುರು ಆದಮೇಲೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಅದಕ್ಕೆ ಕೋರ್ಟಿಗೆ ಇವರು ಅಫಿಡವಿಟ್ ಕೊಟ್ಟರು, ನಾವು ಗಾಡಿ ಕಟ್ತೇವೆ ಅಂಥೇಳಿ. ಅವು ಗಾಡಿ ಕಟ್ಟುವಂಥ ಅವಶ್ಯಕತೆ ಇದ್ದಿದ್ದಿಲ್ಲ. ನಾವು ಏನು ನಾಲ ಮಾಡಿದ್ದೀವಿ ಅದಕ್ಕೆ ಗಾಡಿ ಕಟ್ಟುವಂಥ ಕೆಲಸ ಕಾಂಗ್ರೆಸ್ದವರು ಮಾಡಿದರು.